ಹಾಯ್ ಫ್ರೆಂಡ್ಸ್, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಂಡ್ ಸಾಯಿ ಜೈನಿ ಅಕಾಡೆಮಿ ಶಿವಮೊಗ್ಗ. ಸ್ನೇಹಿತರೆ, ಒಂದು ತಿಂಗಳ ಫ್ರೀ ರೆಕಾರ್ಡೆಡ್ ಕ್ಲಾಸಸ್ಸು ಶೆಡ್ಯೂಲ್ ಬೇಸಿಸ್ ಮೇಲೆ ಇದೇ ಏಪ್ರಿಲ್ 7ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಯಾರಿಗೆಲ್ಲ ಈ ಫ್ರೀ ರೆಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇದೆ ಅಂದ್ರೆ, ಡಿಪ್ಲೊಮೊ CET 2024 ಪರೀಕ್ಷೆಗೆ ತಯಾರಿ ನಡೆಸ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಗೌರ್ಮೆಂಟ್ ಕಾಲೇಜು, ಏಡೆಡ್ ಮತ್ತು ಅನ್ಏಡೆಡ್ ಕಾಲೇಜಲ್ಲಿ ಓದ್ತಕ್ಕಂಥ ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಹಾಗೂ ಸಾಯಿ ಜೈನಿ ಅಕಾಡೆಮಿ ಶಿವಮೊಗ್ಗ ಇವರ ಸಹಯೋಗದೊಂದಿಗೆ ಒಂದು ತಿಂಗಳ ಫ್ರೀ ರೆಕಾರ್ಡೆಡ್ ಕ್ಲಾಸಸ್ ಶೆಡ್ಯೂಲ್ ಬೇಸಿಸ್ ಮೇಲೆ ನಿಮಗಾಗಿ ಅವೈಲೇಬಲ್ ಇದೆ. ಸೊ ಇಲ್ಲಿ 1 ಮಂತ್ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಇದೆ. ನೀವೇನಾದ್ರು 1 ಮಂತ್ ಆಫ್ಲೈನ್ ಕೋರ್ಸ್ ಬೇಕು ಅಂದ್ರೆ ಏನೆಲ್ಲ ನಮಗೆ ಡಿಸ್ಅಡ್ವಾಂಟೇಜಸ್ ಅಂದ್ರೆ, 1 ಮಂತ್ ನೀವು ಆಫ್ಲೈನ್ ಕೋರ್ಸ್ ಅಟೆಂಡ್ ಮಾಡಿದ್ರಿ ಅಂದ್ರೆ ನೀವು ಕಂಟಿನ್ಯೂಸ್ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಒಂದು ದಿನ ಮಿಸ್ ಮಾಡ್ದಂಗೆ ಕ್ಲಾಸಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ನಿಮ್ಮ ಹೆಲ್ತ್ ಅಪ್ಸೆಟ್ ಆಯಿತು ಅಥವಾ ಮನೇಲಿ ಏನಾದ್ರು ಹಬ್ಬ ಹರಿದಿನಗಳು ಬಂದ್ರೆ ಮಧ್ಯದಲ್ಲಿ ರಜಾ ಗಿಜಾ 1-2-3 ಡೇಸ್ ರಜಾ ಹಾಕಿದ್ರಿ ಅಂದ್ರೆ ಸೊ ನಿಮ್ಮ ಕ್ಲಾಸಸ್ ಕಂಟಿನ್ಯೂಟಿ ಸಿಗಲ್ಲ. ಯಾವುದೇ ಕ್ಲಾಸಸ್ನ ಮತ್ತೆ ರಿಪೀಟ್ ಕೂಡ ಮಾಡಲ್ಲ ಆಫ್ಲೈನ್ ಮೋಡಲ್ಲಿ ಕ್ಲಾಸಸ್ ಅಟೆಂಡ್ ಆಗೋದಾದ್ರೆ. ಆದ್ರೆ ಒಂದ್ ವೇಳೆ ನೀವು ಆನ್ಲೈನ್ ಲೈವ್ ಕ್ಲಾಸ್ ಕೋರ್ಸ್ ಬೇಕು ಅಂದ್ರೆ ನಾವು ಲೈವ್ ಮಾಡೋಕೆನ ರೆಡಿ ಇದೀವಿ. ಆದ್ರೆ ಆನ್ಲೈನ್ ಲೈವ್ ಕ್ಲಾಸ್ ಬಂದಾಗ ನೀವು ಯಾವುದೋ ಊರಲ್ಲಿ ಇದ್ರಿ ಅಂದ್ರೆ ನೆಟ್ವರ್ಕ್ ಸಮಸ್ಯೆಗಳು ಕೂಡ ಸಾಕಷ್ಟು ಬರೋ ಚಾನ್ಸಸ್ ಇರುತ್ತೆ. ಹಾಗೆ ಪ್ರೀ ರೆಕಾರ್ಡೆಡ್ ಕ್ಲಾಸ್ಗಿಂತ ಲೈವ್ ಕ್ಲಾಸ್ ಅಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ವಾಯ್ಸ್ ಕ್ಲಾರಿಟಿ ಸಿಗೋದಿಲ್ಲ. ನಾವು ಲೈವ್ ಕ್ಲಾಸ್ ಮಾಡೋ ಟೈಮಲ್ಲಿ ನೀವೇನಾದ್ರು ಬೇರೆ ಕೆಲಸದಲ್ಲಿ ಇದ್ರಿ ಅಂದ್ರೆ ಆ ಟೈಮಲ್ಲಿ ಲೈವ್ ಕ್ಲಾಸ್ ಅಟೆಂಡ್ ಮಾಡಕ್ ಆಗದೇನೆ ಇರ್ಬೋದು. ಇವೆಲ್ಲ ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡಿಬಿಟ್ಟು ನಾವು ಪ್ರೀ ರೆಕಾರ್ಡೆಡ್ ವಿಡಿಯೋ ಕ್ಲಾಸಸ್ನ ನಿಮ್ಮ ಮುಂದೆ ತರ್ತಾ ಇದೀವಿ. ಡಾಟಾ ನಿಮ್ದು, ಕಂಟೆಂಟ್ ಮಾತ್ರ ನಮ್ದು. ನಿಮ್ಮ ಮೊಬೈಲಲ್ಲೇ ಇಂಟರ್ನೆಟ್ ಡಾಟಾ ಇದ್ರೆ ಸಾಕು, ಫ್ರೀ ಕಂಟೆಂಟ್ ಅನ್ನ ಸೊ ನಾವು ನಿಮಗಾಗಿ ಹೊರ ತರ್ತಾ ಇದೀವಿ. ಸೊ ಈ 1 ಮಂತ್ ಫ್ರೀ ಕ್ಲಾಸಸ್ ಅಲ್ಲಿ ಏನೆಲ್ಲ ನಿಮಗೆ ಫೆಸಿಲಿಟೀಸ್ ಸಿಗುತ್ತೆ ಅಂದ್ರೆ, ಎಲ್ಲಾ ಸಬ್ಜೆಕ್ಟ್ ನ ಥಿಯರಿ ಕ್ಲಾಸಸ್, ಸಿಲೆಬಸ್ ಅಂಡ್ ಟಾಪಿಕ್ ವೈಸ್ ಥಿಯರಿ ಕ್ಲಾಸಸ್ ಇರುತ್ತೆ. ಹಾಗೆ ಎಲ್ಲಾ ಟಾಪಿಕ್ ನ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಎಕ್ಸಾಮ್ ಅಲ್ಲಿ ಯಾವ ತರ ಬರ್ಬೋದು ಅಂತ, ಯಾವ ತರ ಸೊಲ್ಯೂಷನ್ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಅಂತ ನಿಮಗೆ ಹೇಳ್ಕೊಡ್ತೀವಿ. ಹಾಗೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳಿದ್ರೆ ಅವ್ನು ಯಾವ ತರ ಸಿಂಪಲ್ ಆಗಿ ಬಿಡಿಸಬಹುದು ಅಂತ ಪ್ರೀವಿಯಸ್ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ತಾ ಇದೀವಿ. ಹಾಗೆ ಮಾಡೆಲ್ ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಆಪ್ ಮೂಲಕ ಕೊಡ್ತಾ ಇದೀವಿ. ಹಾಗೆ ಎಲ್ಲಾ ಸಬ್ಜೆಕ್ಟ್ ನ PDF ಸ್ಟಡಿ ಮೆಟೀರಿಯಲ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ನೋಡ್ರಿ ಸ್ನೇಹಿತರೆ, ಈ ಫ್ರೀ ಕಂಟೆಂಟ್ ಅಲ್ದೇನೆ ನಾವು ನಮ್ಮ ಅಕಾಡೆಮಿ ವತಿಯಿಂದ ನೋಡ್ರಿ ಯಾರಿಗೆ ಅಂದ್ರೆ ಆಫ್ಲೈನ್ ಮೋಡಲ್ಲಿ ನೀವೇನಾದ್ರೂ ಕ್ಲಾಸ್ ತಗೊಂಡಿದ್ದೆ ಆದ್ರೆ, ಹಾಗೆ ಆನ್ಲೈನ್ ಮೋಡಲ್ಲಿ ಕ್ಲಾಸ್ ಅಟೆಂಡ್ ಮಾಡಿದ್ದೆ ಆದ್ರೆ, ಅಥವಾ ನಮ್ಮ ಅಕಾಡೆಮಿಯ ಒಂದು ಸ್ಟಡಿ ಮೆಟೀರಿಯಲ್ ಟಾಪರ್ಸ್ ಗೈಡ್, ಡಿಪ್ಲೊಮೊ CET ಟಾಪರ್ಸ್ ಗೈಡ್ ಅಂತ ಸ್ಟಡಿ ಮೆಟೀರಿಯಲ್ ತಗೊಂಡು ಪರ್ಚೇಸ್ ಮಾಡಿ ಓದಿರ್ತಕ್ಕಂಥ ಕ್ಯಾಂಡಿಡೇಟ್ಸ್. ಸೊ ಡಿಪ್ಲೊಮೊ CET 2024 ಫಸ್ಟ್ ರ್ಯಾಂಕ್ ಬಂದಿದ್ದೆ ಆದ್ರೆ ನಿಮಗೆ 10,000 ಪ್ರೋತ್ಸಾಹ ಧನ ವಿತ್ ಸರ್ಟಿಫಿಕೇಟ್ ಅನ್ನ ಕೊಡಲಾಗುತ್ತೆ. ಸೆಕೆಂಡ್ ಇಂದ ಅಪ್ ಟು 10th ರ್ಯಾಂಕ್ ಅನ್ನ ಗಳಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ 2,000 ರೂಪಾಯಿ ಪ್ರೋತ್ಸಾಹ ಧನ ಹಾಗೂ ಸರ್ಟಿಫಿಕೇಟ್ ಅನ್ನ ಕೊಡಲಾಗುತ್ತೆ. ಸೊ ಈ ಎಲ್ಲಾ ಫೆಸಿಲಿಟೀಸ್ ಬೇಕಂದ್ರೆ ನೀವು ಆಫ್ಲೈನ್ ಅಥವಾ ಆನ್ಲೈನ್ ಅಥವಾ ಸ್ಟಡಿ ಮೆಟೀರಿಯಲ್ ಪರ್ಚೇಸ್ ಮಾಡಿ ಓದಿದ್ರೆ ಈ ಪ್ರೋತ್ಸಾಹ ಧನವನ್ನ ಪಡಿಲಿಕ್ಕೆ ನೀವು ಕೂಡ ಎಲಿಜಿಬಲ್ ಆಗಿರ್ತೀರಿ ಅಂತ ಹೇಳ್ತಾ, ಸ್ನೇಹಿತರೆ ನೋಡ್ರಿ, ಈ ಶೆಡ್ಯೂಲ್ ಡೈಜೆಸ್ಟ್ ಅಂತ ಹೇಳಿದೆ, ಶೆಡ್ಯೂಲ್ ಬೇಸಿಸ್ ಮೇಲೆ ಕ್ಲಾಸಸ್ ಇರ್ತವೆ ಅಂತ ಹೇಳಿದೆ. ಇದೇ ಏಪ್ರಿಲ್ 7ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಮೊದಲನೇ ಸಬ್ಜೆಕ್ಟ್ ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಈ ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನಿಮ್ಮ ಎಕ್ಸಾಮ್ ಅಲ್ಲಿ 20 ಅಂಕಗಳಿಗಿರುತ್ತೆ. ಬಟ್ ಇದು ಏಪ್ರಿಲ್ 7ನೇ ತಾರೀಕಿಂದ ಏಪ್ರಿಲ್ 12ನೇ ತಾರೀಕು ಟೋಟಲಿ 6 ಡೇಸ್ ಮಾತ್ರ ಫ್ರೀ ಇರುತ್ತೆ. ಈ 6 ಡೇಸ್ ಡ್ಯೂರೇಷನ್ ಅಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮಾತ್ರ ಫ್ರೀ ಇರುತ್ತೆ. ಈ ಟೈಮಲ್ಲಿ ಬೇರೆ ಸಬ್ಜೆಕ್ಟ್ ಫ್ರೀ ಇರಲ್ಲ. ಆ ಟೈಮಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನ ಪ್ರತಿಯೊಂದು ಕ್ಲಾಸಸ್ ನ ನೀವು ವಾಚ್ ಮಾಡಿ ನೋಟ್ಸ್ ಮಾಡ್ಕೊಂತ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಸ್ಟಾಟಿಸ್ಟಿಕ್ ಅಂಡ್ ಅನಾಲಿಟಿಕ್ಸ್ ಅನ್ನೋ ಸಬ್ಜೆಕ್ಟ್ ಎಕ್ಸಾಮ್ ಅಲ್ಲಿ 20 ಅಂಕಗಳಿಗಿರುತ್ತೆ. ಇದು ಏಪ್ರಿಲ್ 13ನೇ ತಾರೀಕಿಂದ 18ನೇ ತಾರೀಕುವರೆಗೂ ಟೋಟಲಿ 6 ಡೇಸ್ ಫ್ರೀ ಇರುತ್ತೆ. ಈ ಡ್ಯೂರೇಷನ್ ಈ ಸಬ್ಜೆಕ್ಟ್ ಮಾತ್ರ ನೀವು ವಾಚ್ ಮಾಡಬೇಕಾಗುತ್ತೆ. ಹಾಗೆ ಥರ್ಡ್ ಒನ್ IT ಸ್ಕಿಲ್ಸ್ ಕೂಡ 20 ಅಂಕಗಳಿಗಿರುತ್ತೆ. ಏಪ್ರಿಲ್ 19ರಿಂದ ಏಪ್ರಿಲ್ 24 ಇದು ಫ್ರೀ ಆಗಿ ಅವೈಲೇಬಲ್ ಇರುತ್ತೆ. ಈ 6 ಡೇಸ್ ಡ್ಯೂರೇಷನ್ ಈ ಸಬ್ಜೆಕ್ಟ್ ನ ಕ್ಲಾಸಸ್ ನೀವು ಅಟೆಂಡ್ ಮಾಡಬಹುದು. ಹಾಗೆ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 20 ಅಂಕಗಳಿಗಿರುತ್ತೆ. ಇದು ಏಪ್ರಿಲ್ 25ರಿಂದ ಏಪ್ರಿಲ್ 30ನೇ ತಾರೀಕುವರೆಗೂ ಫ್ರೀ ಇರುತ್ತೆ. ಈ 6 ಡೇಸ್ ಡ್ಯೂರೇಷನ್ ಈ ಸಬ್ಜೆಕ್ಟ್ ನ ಕ್ಲಾಸಸ್ ಮಾತ್ರ ಅಟೆಂಡ್ ಮಾಡಬಹುದು ನೀವು. ಹಾಗೆ
ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಸೊ PMS ಸಬ್ಜೆಕ್ಟ್ ಏಪ್ರಿಲ್ 31ರಿಂದ ಮೇ 5ನೇ ತಾರೀಕುವರೆಗೆ ಇರುತ್ತೆ. ಈ 6 days ಡ್ಯೂರೇಷನ್ ಈ ಸಬ್ಜೆಕ್ಟ್ ಮಾತ್ರ ನೀವು ಅಟೆಂಡ್ ಮಾಡಬಹುದು. ಟೋಟಲಿ 30 ದಿನಗಳ ಒಂದು ಫ್ರೀ ಕಂಟೆಂಟ್ ಕ್ಲಾಸ್ ಅಲ್ಲಿ ಈ ಶೆಡ್ಯೂಲ್ ಬೇಸಿಸ್ ಮೇಲೆ ನೀವು ಫ್ರೀ ಸಿಗುತ್ತೆ. ಇದನ್ನೆಲ್ಲ ಯಾವ ತರ ಹೆಂಗೆ ನಾವು ನೋಡಬಹುದು, ಯಾವ ತರ ಡೌನ್ಲೋಡ್ ಮಾಡ್ಕೋಬಹುದು ಅಂತ ನಿಮಗೆ ಸೊ ಮುಂದಿನ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳ್ಕೊಡ್ತೀನಿ. ನಮ್ಮ ಅಕಾಡೆಮಿ ಅಫಿಷಿಯಲ್ ನಂಬರ್ಸ್ ಇಲ್ಲಿ ಕಾಣಿಸ್ತಕ್ಕಂಥ 2 ನಂಬರ್ ಮಾತ್ರ. ಈ ನಂಬರ್ ಬಿಟ್ಟು ಯಾವುದೇ ನಂಬರ್ ಇಂದ ನಿಮಗೆ ಕಾಲ್ ಬರೋದಿಲ್ಲ. ಒಂದ್ ವೇಳೆ ಬೇರೆ ನಂಬರ್ ಇಂದ ಕಾಲ್ ಬಂದು ಏನೇ ನಿಮಗೆ ಕೇಳಿದ್ರು ಅದಕ್ಕೆ ನಾವು ಜವಾಬ್ದಾರರಲ್ಲ. ಇವು ನಮ್ಮ ಅಕಾಡೆಮಿ ಅಫಿಷಿಯಲ್ ನಂಬರ್ಸ್. ಇವುಗಳನ್ನ ಸೇವ್ ಮಾಡ್ಕೊಂಡು ಏನೇ ಡೌಟ್ಸ್ ಇದ್ರೆ ಈ ನಂಬರ್ಗೆ ಕರೆ ಮಾಡಿ ಕ್ವೈರಿ ಮಾಡಬಹುದು. ಸೊ ಹಾಗೆ ನೋಡ್ರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಹಾಗೂ ಸಾಯಿ ಜೈನಿ ಅಕಾಡೆಮಿ ಶಿವಮೊಗ್ಗದಲ್ಲಿ ಸೊ ಆಫ್ಲೈನ್ ಕ್ಲಾಸ್ ಮೇ 1st ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ, ಹಾಗೆ ಜೂನ್ 1st ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಬಹುದು ಅಂತ ಹೇಳ್ತಾ, ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು, ಯಾವ ರೀತಿ ಲಾಗಿನ್ ಆಗಿ ಯಾವ ತರ ಯೂಸ್ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ, ಸ್ಮಾರ್ಟ್ ಫೋನ್ ಅಥವಾ ಆಂಡ್ರಾಯ್ಡ್ ಫೋನ್ ಯೂಸರ್ಸ್ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಸೊ ನೋಡ್ರಿ, ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಸಾಯಿ ಜೈನಿ ಅಕಾಡೆಮಿ ಅಥವಾ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಟೈಪ್ ಮಾಡಿದ್ರೆ ಸೊ ನಿಮಗೆ ಈ ತರ ಲೋಗೋ ಇರ್ತಕ್ಕಂಥ ಒಂದು ಸಾಯಿ ಜೈನಿ ಅಕಾಡೆಮಿ ಅಥವಾ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ನಿಮಗೆ ಓಪನ್ ಆಗುತ್ತೆ. ಸೊ ಅದನ್ನ ನೀವು ನೆಕ್ಸ್ಟ್ ಇನ್ಸ್ಟಾಲ್ ಕೊಡ್ಬೇಕು. ಸೊ ಅದನ್ನ ಇನ್ಸ್ಟಾಲ್ ಕೊಟ್ಟ ಆಮೇಲೆ ಲಾಗಿನ್ ಅಥವಾ ಸೈನ್ ಅಪ್ ಅಂತ ಕೇಳುತ್ತೆ, ಲಾಗಿನ್ ವಿತ್ ವಾಟ್ಸಪ್ ಅಂತ ಕೇಳುತ್ತೆ, ಅಥವಾ ಯೂಸ್ ಅನದರ್ ಮೆಥಡ್ ಅಂತ ಏನಾರ ಕ್ಲಿಕ್ ಮಾಡಿದ್ದೆ ಆದ್ರೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಎಂಟ್ರಿ ಮಾಡಿದ್ರೆ ನಿಮಗೆ ನಮ್ಮ ಅಕಾಡೆಮಿಯ ಒಂದು ಹೋಮ್ ಪೇಜ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೋರ್ ಬಟನ್ ಅಂತ ಇದೆಯಲ್ಲ, ಸ್ಟೋರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಲವೊಂದು ಡಿಫ್ರೆಂಟ್ ಕೋರ್ಸಸ್ ಇದಾವೆ. ಡಿಪ್ಲೊಮಾ CET 2024 ಕರ್ನಾಟಕ ಅಂತ ಇದೆಯಲ್ಲ, ಈ ಕೋರ್ಸ್ ಮೇಲೆ ಟಚ್ ಮಾಡಿದ್ರೆ ಏಪ್ರಿಲ್ 7ನೇ ತಾರೀಕಿಂದ ಫ್ರೀ ಕ್ಲಾಸಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಅದು ಶೆಡ್ಯೂಲ್ ಬೇಸಿಸ್ ಮೇಲೆ ಅಲ್ಲಿ ಹಾಕಿರೋ ಟೈಮ್ ಟೇಬಲ್ ಪ್ರಕಾರ ನಿಮಗೆ ಕ್ಲಾಸಸ್ ನ ನೀವು ವಾಚ್ ಮಾಡ್ತಾ ಬರ್ಬೋದು ಅಂತ ಹೇಳ್ತಾ, ನೋಡ್ರಿ, ಒಂದ್ ವೇಳೆ ನೀವು ಆಪಲ್ ಡಿವೈಸಸ್ ಅಥವಾ iOS ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಯಾವ ತರ ನೀವು ಯೂಸ್ ಮಾಡಬಹುದು ಅಂದ್ರೆ, ಅಲ್ಲಿ ಆಪ್ ಸ್ಟೋರಿಗೆ ಹೋಗ್ಬಿಟ್ಟು ಸರ್ಚ್ ಕ್ಲಾಸ್ ಪ್ಲಸ್ ಅಂತ ಸರ್ಚ್ ಮಾಡಬೇಕು. ಕ್ಲಾಸ್ ಪ್ಲಸ್ ನ ಡೌನ್ಲೋಡ್ ಮಾಡ್ಕೊಂಡಲ್ಲಿ ಓಪನ್ ಮಾಡಿ ಅಲ್ಲಿ ಒಂದು ಆರ್ಗನೈಸೇಷನ್ ಕೋಡ್ ಅಂತ ಕೇಳುತ್ತೆ, RVHKK ಅಂತ ಆರ್ಗನೈಸೇಷನ್ ಕೋಡ್ ಟೈಪ್ ಮಾಡಿದ್ರೆ ಸೊ ನಿಮಗೆ ಲಾಗಿನ್ ಪ್ರಾಸೆಸ್ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರು ಅಥವಾ ಇಮೇಲ್ ಐಡಿ ಹಾಕಿ ಲಾಗಿನ್ ಆದ್ರೆ ನಿಮಗೂ ಕೂಡ ಆಪಲ್ ಯೂಸರ್ಸ್ಗೂ 1 ತಿಂಗಳ ಫ್ರೀ ಕ್ಲಾಸಸ್ ನ ವಾಚ್ ಮಾಡ್ತಾ ಬರ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಅಫಿಷಿಯಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡಿತಾ ಬನ್ನಿ ಅಂತ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಡಿಪ್ಲೊಮಾ ಓದ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ, ಸಿಬ್ಲಿಂಗ್ಸ್ ಇದ್ರೆ, ಸೊ ನಿಮ್ಮ ಊರಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ಸ್, ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರೆ ಅವರೆಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡ್ತಾ ಬನ್ನಿ ಅಂತ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು ಸೋ ಮಚ್.